ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 7th ಸ್ಟ್ಯಾಂಡರ್ಡ್ ಸೈನ್ಸ್ FA1 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಟೈಮ್ 45 ಮಿನಿಟ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 20 ಇರುತ್ತೆ. ಇದಕ್ಕೆ ನಾವು ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಮೊದಲನೇ ಕ್ವಶನ್, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ ಸ್ವಭಾವ ಯಾವುದು? ಆಪ್ಷನ್ಸ್: ಪ್ರತ್ಯಾಮ್ಲೀಯ, ಆಮ್ಲೀಯ, ತಟಸ್ಥ ಮತ್ತು ಲವಣೀಯ. ಕ್ವಶನ್ ನಂಬರ್ 2, ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅರಿಶಿನ ಸೂಚಕದ ಬಣ್ಣವು ಹೇಗೆ ಬದಲಾಗುತ್ತದೆ? ಆಪ್ಷನ್ಸ್: ಹಳದಿಯಿಂದ ಕೆಂಪು, ಹಳದಿಯಿಂದ ನೀಲಿ, ಕೆಂಪಿನಿಂದ ಹಸಿರು. ಯಾವುದೇ ಬದಲಾವಣೆ ಇಲ್ಲ. ಮೂರನೇ ಕ್ವಶನ್, ಪ್ರಾಚೀನ ಕಾಲದಲ್ಲಿ ಜನರು ಸಮಯವನ್ನು ಅಳೆಯಲು ಸೂರ್ಯನ ಬೆಳಕಿನಿಂದ ಉಂಟಾಗುವ ಯಾವುದನ್ನು ಗಮನಿಸ್ತಾ ಇದ್ರು? ಆಪ್ಷನ್ಸ್: ತರಂಗಗಳನ್ನು, ನೆರಳುಗಳನ್ನು, ಗಾಳಿಯ ವೇಗವನ್ನು, ಕಾಮನ ಬಿಲ್ಲನ್ನು. ಫೋರ್ತ್ ಕ್ವಶನ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಉಷ್ಣದ ಬಿಡುಗಡೆಯೊಂದಿಗೆ ನೀರು ಮತ್ತು ಯಾವುದನ್ನು ಉಂಟು ಮಾಡುತ್ತವೆ? ಆಪ್ಷನ್ಸ್: ಅನಿಲ, ಸೂಚಕ, ಲವಣ, ಆಮ್ಲಜನಕ. ಫಿಫ್ತ್ ಕ್ವಶನ್, ಕೆಂಪು ಗುಲಾಬಿಯ ಸಾರವು ಆಮ್ಲೀಯ ದ್ರಾವಣಗಳಲ್ಲಿ ಡ್ಯಾಶ್ ಬಣ್ಣವನ್ನು ನೀಡುತ್ತದೆ. ನೆಕ್ಸ್ಟ್ ಕ್ವಶನ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ತಟಸ್ಥೀಕರಣ ಕ್ರಿಯೆಯಲ್ಲಿ ನೀರು ಮತ್ತು ಲವಣದೊಂದಿಗೆ ಡ್ಯಾಶ್ ಬಿಡುಗಡೆಯಾಗುತ್ತದೆ. ಕ್ವಶನ್ ನಂಬರ್ 7, ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ದ್ರಾವಣಗಳ ಸ್ವಭಾವ ಏನು? ಕ್ವಶನ್ ನಂಬರ್ 8, ವಿಜ್ಞಾನವು ಕೇವಲ ಸತ್ಯಗಳ ಸಂಗ್ರಹವಲ್ಲ, ಅದು ನಿರಂತರವಾಗಿ ನಡೆಯುವ ಡ್ಯಾಶ್ ಪ್ರಕ್ರಿಯೆಯಾಗಿದೆ. ಕ್ವಶನ್ ನಂಬರ್ 9, ನೈಸರ್ಗಿಕ ಸೂಚಕಗಳು ಎಂದರೇನು? 2 ಉದಾಹರಣೆಯನ್ನು ಕೊಡಿ. ಕ್ವಶನ್ ನಂಬರ್ 10, ಕೆಂಪು ಇರುವೆ ಕಡಿದಾಗ ಉರಿ ಉಂಟಾಗುತ್ತದೆ ಏಕೆ? ಅದನ್ನು ಶಮನಗೊಳಿಸಲು ಏನು ಮಾಡಬೇಕು? ಕ್ವಶನ್ ನಂಬರ್ 11, ಪ್ರಾಚೀನ ಗಡಿಯಾರಗಳಿಗೂ ಆಧುನಿಕ ಗಡಿಯಾರಗಳಿಗೂ ಇರುವ ಮುಖ್ಯ ವ್ಯತ್ಯಾಸವೇನು? ನೆಕ್ಸ್ಟ್ ಕ್ವಶನ್, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ಯಾವುದಾದರೂ 3 ಪ್ರಮುಖ ವ್ಯತ್ಯಾಸಗಳನ್ನು ಬರೆಯಿರಿ. ಆ್ಯಂಡ್ ಲಾಸ್ಟ್ ಕ್ವಶನ್, ತಟಸ್ಥೀಕರಣ ಕ್ರಿಯೆ ಎಂದರೇನು? ನಮ್ಮ ದೈನಂದಿನ ಜೀವನದಲ್ಲಿ ತಟಸ್ಥೀಕರಣ ಕ್ರಿಯೆಯ 2 ಅನ್ವಯಗಳನ್ನು ವಿವರಿಸಿ.